ಸರ್ಕಾರಕ್ಕೆ ಡೈರೆಕ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ಒಂದು ನೀರನ್ನು ತಮಿಳ್ನಾಡಿಗೆ ನೀರು ಬಿಡೋಕ್ಕಾಗಲ್ಲ. ಎರಡನೇದು ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕು ನ್ಯಾಯಯುತವಾಗಿ ಅದನ್ನು ಹೋರಾಟನ ಹಮ್ಮಿಕೊಳ್ಳಲೇಬೇಕಾಯ್ತದೆ. ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ. ನಮ್ಮ ರಾಜ್ಯದ ರೈತರನ್ನು ಉಳಿಸ್ಕೊಳ್ಳೋಕ್ಕೆ, ಅವರ ಬೆಳೆದು ನಿಂತಿರೋ ಬೆಳೆಗಳಿಗೆ ನೀರನ್ನು ಕೊಡ್ಸೋಕ್ಕೆ, ಇಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ಮಾಡಲೇಬೇಕಾಗ್ತದೆ. ಸರ್ಕಾರ ಎಲ್ಲಿ ವಿಫಲ ಆಗ್ತಾ ಇದೆ ಅಂತ ಅನಿಸುತ್ತೆ ಸರ್? ಅದು ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದರೂ ವೀಕ್ ಆಯ್ತಾ ಇದೀವಿ ಅನ್ನೋದು ನನಗೆ ಅರ್ಥ ಆಯ್ತಲ್ಲ. ಯಾಕೆಂದರೆ ಕಳೆದ ಹೋದ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷ ನಾವುಗಳೇ ಕೋರ್ಟ್ಗೆ ಕೇಸ್ ಸಬ್ಮಿಟ್ ಮಾಡಿದ್ವಿ ಇದ್ರ ಪ್ರಕಾರನೇ. ಸೊ ನಾನು ಇನ್ನೂ ಅಲ್ಲಿ ಡೀಟೇಲ್ಸ್ ಯಾಕೆ ಅವ್ರಿಗೆ ಅರ್ಥ ಆಯ್ತಲ್ಲ. ನಾನು ಕೇಳಿದಾಗ ಅಲ್ಲಿಯವರೇ ಇಲ್ಲಿದ್ದಾರೆ, ಎಲ್ಲ ಮಾನಿಟ್ರ್ ಮಾಡ್ತಾರೆ, ಎಲ್ಲ ಎಷ್ಟೆಷ್ಟು ನೀರು ಬಿಡ್ತಾರೆ ಏನು ಅಂತಂತ. ಬಟ್ ಇಲ್ಲಿಯವರು ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ವಾ ಅನ್ನೋದು, ಯಾವ ಮಾನದಂಡದ ಮೇಲೆ ಅವರು ಕೊಡಬೇಕು ಅಂತ ಇದ್ದಾರೆ. ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀವಿ, ಅಲ್ಲಿ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಸೊ ಇದು ಎರಡು ಆ್ಯಡಪ್ ಆಗಿಲ್ಲ ಅದು. ಈಗ ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಈಗ ಮೂರು ವಾರ ಮುಂಚೆ ನಾವು ನೀರು ಕೇಳೋಕ್ಕೆ ಹೋದಾಗ ನಾವು ಬರೀ ಲೀಕೇಜ್ ನೀರು ಬಿಡಿ ಅಂತ ಕೇಳಿದ್ವಿ. ಲೀಕೇಜ್ ನೀರು ಬಿಟ್ಟರೆ ನಮಗೆ ದನಗಳಿಗೆ ಕರಿಗಳು ಕುಡಿಯೋಕ್ಕೆ ಸಾಧ್ಯ ಕಾಲುವೆಗಳಲ್ಲಿ ಅನ್ನೋದಕ್ಕೂ ಅಷ್ಟೇ ಕೇಳ್ತಾ ಇರೋದು. ನಾವೇನು ಬೆಳೆಗಳಿಗೆ ಕೇಳಿರಲಿಲ್ಲ ಫಸ್ಟು. ಅದನ್ನಾದರೂ ಬಿಡಿ ಅಂತ, ಲೀಕೇಜ್ ನೀರು ಬಿಟ್ಟರೆ ಆದರೂ ಅಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಪುನಃ ಪದೇ ಅದನ್ನೇ ಹೇಳ್ತಾ ನಿಂತ್ಕೊಳ್ಳೋದಲ್ಲ. ಅದು ಹೆಂಗೆ ನನಗಿನ್ನೂ ಕನ್ಫ್ಯೂಷನ್ ಇದೆ. ಓಕೆ, ಪ್ರಶ್ನೆನೇ ಇಲ್ಲ. ಎಲ್ಲ ಹೋರಾಟಕ್ಕೆ ರಸ್ತೆಗೆ ಧುಮುಕಬೇಕು. ಪ್ರತಿಯೊಬ್ಬರೂ ಎಲ್ಲರೂ ಈ ನೀರನ್ನ ಬಿಡೋಕ್ಕಾಗಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲೇಬೇಕಾಗತ್ತೆ. ಏನು ನಾನು ಸುಳ್ಳು ಹೇಳ್ತಾ ಇಲ್ವಲ್ಲ, ಗ್ರೌಂಡ್ ರಿಯಾಲಿಟಿ ಪ್ರಕಾರ ಇಲ್ಲಿ ನೀರಿಲ್ಲ, ಕುಡಿಯೋಕ್ಕೆ ನಾವು ನೀರು ಕೊಡೋಕ್ಕಾಗಲ್ಲ ಅಷ್ಟೇ. ಅವರಂತೂ ಇಳಿಲೇಬೇಕು. ಈಗ ಇಲ್ಲಿ ತಗೊಂಡೋಗಿ ನೀರಿಲ್ಲ ಅಂತ ಹೇಳಿದ್ರೆ ಅವ್ರು ನೀರು ಸಿಗೋಲ್ಲ. ಬೆಂಗಳೂರವರು ಇಳಿಬೇಕು. ಎಲ್ಲ ಯಾರ್ಯಾರು ಡಿಪೆಂಡ್ ಆಗಿದ್ದಾರೆ ಈ ಭಾಗದ ಏನು ನೀರಿಗೆ ಅವು ಎಲ್ಲರೂ ಈ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಇದನ್ನು ವಿರೋಧ ಪಡಿಸ್ಬೇಕಾಗತ್ತೆ. ಸರ್ಕಾರಕ್ಕೆ ಡೈರೆಕ್ಟಾಗಿ ನಾವು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ಒಂದು ನೀರನ್ನು ತಮಿಳ್ನಾಡಿಗೆ ನೀರು ಬಿಡೋಕ್ಕಾಗಲ್ಲ. ಎರಡನೇದು ದೊಡ್ಡ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕು ನ್ಯಾಯಯುತವಾಗಿ ಅದನ್ನು ಹೋರಾಟನ ಹಮ್ಮಿಕೊಳ್ಳಲೇಬೇಕಾಯ್ತದೆ. ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ. ನಮ್ಮ ರಾಜ್ಯದ ರೈತರನ್ನು ಉಳಿಸ್ಕೊಳ್ಳೋಕ್ಕೆ, ಅವರ ಬೆಳೆದು ನಿಂತಿರೋ ಬೆಳೆಗಳಿಗೆ ನೀರನ್ನು ಕೊಡ್ಸೋಕ್ಕೆ, ಇಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಎಲ್ಲ ಥರ ಹೋರಾಟಗಳನ್ನು ಮಾಡಲೇಬೇಕಾಗ್ತದೆ. ಸರ್ಕಾರ ಎಲ್ಲಿ ವಿಫಲ ಆಗ್ತಾ ಇದೆ ಅಂತ ಅನಿಸುತ್ತೆ ಸರ್? ಅದು ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ಏನಾದರೂ ವೀಕ್ ಆಯ್ತಾ ಇದೀವಿ ಅನ್ನೋದು ನನಗೆ ಅರ್ಥ ಆಯ್ತಲ್ಲ. ಯಾಕೆಂದರೆ ಕಳೆದ ಹೋದ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷ ನಾವುಗಳೇ ಕೋರ್ಟ್ಗೆ ಕೇಸ್ ಸಬ್ಮಿಟ್